ಆಲ್ಮೋಸ್ಟ್ 8 ಇಯರ್ಸ್ ಆಗಿಬಿಡುತ್ತೆ. ಮನೇಲೂ ಪ್ರೆಷರು, ತಂದೆ ತಾಯಿ ಕೇಳೋದು ಅದೆಲ್ಲ ಇದ್ದೇ ಇರೋ ಸ್ಲೈಟಾಗಿ ಥೈರಾಯ್ಡ್ ಇಶ್ಯೂನು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರ್ಪ್ರೈಸಿಂಗ್ಲಿ ಹೇಳಬೇಕು ಅಂದರೆ ನಾನು ಯಾವ ಮಂತ್ ಅದನ್ನು ತೊಗೊಂಡಿದ್ನಲ್ಲ ಆ ಮಂತೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಬಗ್ಗೆ. ಯಾವ ರೀತಿ ಅಂದರೆ ನಾನು ಏನೆಲ್ಲ ಮೆಥಡ್ಸ್ನ ಟ್ರೈ ಮಾಡಿದೆ ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನೇನು ಲೈಕ್ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಬಟ್ ಅದ್ರ ಬಗ್ಗೆ ತುಂಬ ತಿಳ್ಕೊಂಡೋಳಲ್ಲ. ಬಟ್ ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಟ್ರೈ ಮಾಡಬೇಕು, ನಾನು ಏನೇನೆಲ್ಲ ರಿಸರ್ಚ್ ಮಾಡಿ ನಾನು ಮಾಡಿದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಲೈಕ್ ಬೇಬಿಗೆ ಟ್ರೈ ಮಾಡಿದ್ದು ಮದುವೆ ಆಗಿ 5 ವರ್ಷ ಆದಮೇಲೆ ನಾವು ಪ್ಲ್ಯಾನಿಂಗ್ ಮಾಡಿದ್ದು ಬೇಬಿಗೆ. ತಕ್ಷಣ ಆಮೇಲೆ ನಾವು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಮಗೇನೋ ಮಗು ಆಗಲಿಲ್ಲ. ನಮಗೆ 3.5 ಇಯರ್ಸು ನಾವು ಟ್ರೈ ಮಾಡಿದ್ವಿ ಬೇಬಿಗೆ. ಅದಾದಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಸೊ ಈ ಥರ ಸುಮಾರು ಜನ ಸ್ಟ್ರಗಲ್ ಮಾಡ್ತಾ ಇರ್ತೀರ, ನನಗೆ ಗೊತ್ತು, ಪಾಪಗೋಸ್ಕರ. ನಾವು ಅಷ್ಟೇ ಆ ಟೈಮ್ ಪೀರಿಯಡು ಅಂದರೆ ನಾವು ಟ್ರೈ ಮಾಡೋ ಟೈಮಲ್ಲಿ ಆಗ್ತಾಯಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ, ಫ್ರಸ್ಟ್ರೇಷನ್ನು. ಆಮೇಲೆ ಬೇರೆ ಯಾರಿಗಾದ್ರೂ ಆಗಿದ್ದರೆ ನಮಗೆ ನೋಡ್ಬಿಟ್ಟು ಜಲಸಿ ಅಲ್ಲ ಅದು, ಆದರೆ ಎಲ್ರಿಗೂ ಆಗ್ತಾಯಿದೆಯಲ್ಲ ನಮಗೇನೋಕ್ಕೆ ಆಗ್ತಾಯಿಲ್ಲ ಅನ್ನೋ ಫೀಲಿಂಗು ಇದೆಲ್ಲ ಇದ್ದೇ ಇರುತ್ತೆ. ಸೊ ಆ ಥರ ಇರೋರಿಗೆ ನಾನು ಟ್ರೈ ಮಾಡಿರೋ ಮೆಥಡಿಂದ ಯಾರು ಒಬ್ರಿಗಾದ್ರೂ ಯೂಸ್ ಆದರೆ ನನಗೆ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಇನ್ನು ಮಾಡಿದ್ದೀನಿ. ನೋಡೋಣ ನಾನು ಏನೇನು ಟ್ರೈ ಮಾಡಿದ್ದೀನಿ ಅಂತ ನಿಮ್ಗೆ ಎಲ್ಲದೂ ಹೇಳ್ತಾ ಹೋಗ್ತೀನಿ. ಸೊ ನಾನು ಏನೇನೆಲ್ಲ ನೀವು ಕೇಳಿದ್ರೆ ನಾನು ಅಷ್ಟು ರಿಸರ್ಚ್ 3.5 ವರ್ಷದಲ್ಲಿ ನಾನು ಅಂದರೆ ಅಂಟಿಲ್ ನಾನು ಪ್ರೆಗ್ನೆಂಟ್ ಆಗೋವರೆಗೂ ಯಾವುದೆಲ್ಲ ಮೆಥಡ್ಸ್ ಇದೆ, ಏನೆಲ್ಲ ಟ್ರೈ ಮಾಡ್ಬೋದು ಅದೆಲ್ಲದೂ ನಾನು ಮಾಡಿಬಿಟ್ಬಿಟ್ಟಿದ್ದೀನಿ. ಅಷ್ಟು ಅಂದರೆ ಒಂಥರ ಡೆಸ್ಪರೇಟ್ ಆಗಿದೆ, ನಂಗೆ ಮಗು ಬೇಕೇ ಬೇಕು ಅಂತ. ಅಂಡರ್ 3 ನೀವು ಮದುವೆ ಆಗಿದ್ದ ಲೆಕ್ಕ ತೊಗೊಂಡ್ರೆ ಆಲ್ಮೋಸ್ಟ್ 8 ಇಯರ್ಸ್ ಆಗಿಬಿಡುತ್ತೆ. ಮನೇಲೂ ಪ್ರೆಷರು, ತಂದೆ ತಾಯಿ ಕೇಳೋದು ಅದೆಲ್ಲ ಇದ್ದೇ ಇರುತ್ತಲ್ವ ಕಾಮನ್ ಆಗಿ. ಸೊ ಆದರೂ ನನಗೆ ಲಕ್ಕಿಲಿ ನನಗೆ ಪೇರೆಂಟ್ಸ್ ಕಡೆ ಆಗಲಿ ಮತ್ತು ಇನ್ಲಾಸ್ ಕಡೆಯಲ್ಲಿ ಅಷ್ಟೊಂದು ಪ್ರೆಷರ್ ಇರಲಿಲ್ಲ. ಸ್ಟಿಲ್ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಏನಕ್ಕೆ ಆಗ್ತಾಯಿಲ್ಲ ಅಂತ. ಆ್ಯಂಡ್ ಹೇಳ್ಬೇಕು ಅಂದರೆ ನಾವಿಬ್ಬರು ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ನಮ್ಮ ಹೆಲ್ತಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ಸು ಇರಲಿಲ್ಲ. ಒಂದು ಅಂದರೆ ಲೈಕ್ ಫಸ್ಟ್ 2 ಇಯರ್ಸ್ ಯಾವುದೇ ಥರದ್ದು ಟ್ರೈ ಮಾಡ್ಬೇಕಾದ್ರೆ ಏನೂ ಇರಲಿಲ್ಲ. ಆಮೇಲೆ ನನಗೆ ಸ್ಲೈಟಾಗಿ ಥೈರಾಯ್ಡ್ ಇಶ್ಯೂನು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಎಲಿವೇಟ್ ಆಗಿತ್ತು. ಅದು ಏನಕ್ಕಾಗುತ್ತೆ ಅಂದರೆ ಸ್ಟ್ರೆಸ್ಸಿಂದ. ಅಷ್ಟು ನಾನು ಸ್ಟ್ರೆಸ್ ಮಾಡ್ಕೊಂಡಿರೋದ್ರಿಂದ ಥೈರಾಯ್ಡ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಏನು ಹೇಳ್ತೀನಿ ಅಂದರೆ ಸ್ಟ್ರೆಸ್ ಮಾಡ್ಕೊಂಬಿಡಿ. ನನಗೆ ಗೊತ್ತು ಹೇಳೋದು ತುಂಬ ಈಸಿ, ಸ್ಟ್ರೆಸ್ ಮಾಡ್ಕೊಂಬಿಡಿ ಅಂತ. ಬಟ್ ಆ ಪೀರಿಯಡು ಆ ಜರ್ನಿನಲ್ಲಿ ಆಗ್ತಾಯಿಲ್ಲ ಅಂದಾಗ ಡೆಫಿನೆಟಾಗಿ ಸ್ಟ್ರೆಸ್ ಆಗೇ ಆಗುತ್ತೆ. ನನಗೂ ಹಂಗೇನೆ ಆಗ್ತಿತ್ತು, ಕೂತ್ಕೊಂಡು ಯೋಚನೆ ಮಾಡೋದು. ಫ್ರೆಂಡ್ಸು ಅವರು ಇವ್ರಿಗೆಲ್ಲ ಬೇಬಿ ಆಗ್ತಾಯಿದ್ರೆ ಆಬ್ವಿಯಸ್ಲಿ ಎಂಥವ್ರಿಗಾದ್ರೂ ಅದು ಫೀಲ್ ಆಗೇ ಆಗುತ್ತೆ, ನನಗೆ ಏನಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಆ ಸ್ಟ್ರೆಸ್ಸು ಇಷ್ಟು ವರ್ಷ ಆದರೂ ಏನಕ್ಕೆ ಆಗ್ತಾಯಿಲ್ಲ, ನನ್ನ ಹೆಲ್ತೆಲ್ಲ ಚೆನ್ನಾಗಿದ್ರೂ ಏನಕ್ಕೆ ಆಗ್ತಾಯಿಲ್ಲ, ಅದೊಂದು ಸ್ಟ್ರೆಸ್ಸು. ಅದಾಗಿ ನನಗೆ ಥೈರಾಯ್ಡ್ ಎಲಿವೇಟ್ ಆಯಿತು, ಸ್ವಲ್ಪ ಲೈಕ್ ಸ್ಲೈಟ್ಲಿ ಎಲಿವೇಟ್ ಆಯಿತು. ನಾನು ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ವೇರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಐಲೋ ಎಲ್ಲ ಆಗ್ತಾಯಿತ್ತು. ಅಂದರೆ ಹೈಪರ್ ಒಂದ್ಸಲ ಆಗೋದು, ಐಪೋ ಒಂದ್ಸಲ, ಆ ಥರ ಆಗ್ತಾಯಿತ್ತು. ಬಟ್ ಸಮೋ ನಾನು ಅದನ್ನು ಬ್ಯಾಲೆನ್ಸ್ಡಾಗಿ ಅಂದರೆ ಒಂದು ಲೆವೆಲ್ಗೆ ಇಟ್ಕೊಂಡೆ. ಅದಾದಮೇಲೂ ಅದ್ರ ಜೊತೆಗೆ ನಾನು ಬೇರೆ ಎಲ್ಲ ಏನೇನು ಟ್ರೈ ಮಾಡಿದೆ ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಫಸ್ಟು ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀವಿ ಅಂದರೆ ಹೆಲ್ದಿ ಈಟಿಂಗ್ ಇರಬೇಕು. ಚೆನ್ನಾಗಿ ಆರೋಗ್ಯಕರವಾದ ಫುಡ್ನ ನಾವು ತಿನ್ನಬೇಕು. ಅದು ಎಲ್ಲರೂ ಹೇಳ್ತಾರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಲಿ ಬಿಡಲಿ ನಾವು ಹಾಗೆ ತಿನ್ನಬೇಕು. ಬಟ್ ಆ ಟೈಮಲ್ಲಿ ನಾವೇನಾದರೂ ಹೆಲ್ದಿ ಹ್ಯಾಬಿಟ್ ಇಲ್ಲ ಅಂದರೆ ಆದಷ್ಟು ಹೆಲ್ದಿ ಹ್ಯಾಬಿಟ್ನ ನಾವು ಮಾಡ್ಕೊಬೇಕು. ಹೆಲ್ದಿ ಈಟಿಂಗ್, ಅದರಲ್ಲೂ ಗ್ರೀನ್ ಇರೋವಂಥ ವೆಜ್ಜೀಸ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಅದು ತುಂಬ ಹೆಲ್ಪ್ ಮಾಡುತ್ತೆ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ. ಸೊ ಸೊಪ್ಪುನ ಜಾಸ್ತಿ ತಿನ್ನಿ. ಹೆಲ್ದಿ ಈಟಿಂಗು. ಆಮೇಲೆ ಮೇಯ್ನ್ ಥಿಂಗ್ ಅಂದರೆ ನಾವು ತಿಂತಾ ಇದ್ದೀವಪ್ಪ ಹೆಲ್ದಿ ಅಂದ್ಬಿಟ್ಟು
ಈಗ ಪೀರಿಯಡ್ಸ್ ಆಗ್ತೀವಿ, ಈ ಮಂತ್ ಟ್ರೈ ಮಾಡ್ತೀವಿ, ಪೀರಿಯಡ್ಸ್ ಆಗಿಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ಅಯ್ಯೋ ಹಾಗೇ ಇಲ್ವಲ್ಲಪ್ಪ ನನಗೆ ಈ ಸಲನೂ ಅಂತ. ಆಮೇಲೆ ಆ ಪೀರಿಯಡ್ ಪೇಯ್ನ್ಸ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇದೆಲ್ಲ ಇರೋದ್ರಿಂದ ನಾವೇನು ಮಾಡ್ತೀವಿ, ಏನೇನೋ ತಿಂದ್ಬಿಡ್ತೀವಿ ಪೀರಿಯಡ್ ಟೈಮಲ್ಲಿ. ಬಿಡು ಈ ಸಲ ಆಗಿಲ್ವಲ್ಲ ಅಂದ್ಬಿಟ್ಟು ಒಂದಷ್ಟು ಜಂಕ್ ಎಲ್ಲ ತಿಂದ್ಬಿಡೋದು, ಚಾಕ್ಲೇಟ್ಸ್ ತಿನ್ನೋದು, ಫ್ರೈಡ್ ಫುಡ್ ತಿನ್ನೋದು, ಈ ಥರ ಎಲ್ಲ ಮಾಡಿಬಿಡ್ತೀವಿ. ಪೀರಿಯಡ್ಸ್ ಅಲ್ವಾ, ರಿಲ್ಯಾಕ್ಸ್ಡ್ ಆಗಿರೋಣ ಅಂದ್ಬಿಟ್ಟು ನನಗೆ ಆಗಿಲ್ವಲ್ಲ ಅನ್ನೋ ಬೇಜಾರು ಒಂದು, ಆಮೇಲೆ ಪೀರಿಯಡ್ಸ್ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ತಿಂತೀವಿ. ಮೇಯ್ನು ನಾವು ಆ ಪೀರಿಯಡಲ್ಲಿ, ಆ ಪೀರಿಯಡ್ಸ್ ಟೈಮಲ್ಲಿ ಏನಿರುತ್ತಲ್ಲ ಆವಾಗಲೇ ತುಂಬ ಹೆಲ್ದಿಯಾಗಿ ನಾವು ಫುಡ್ ತಿನ್ನಬೇಕು. ಏಕೆಂದರೆ ಆ ಟೈಮಿಂದನೇ ನಮಗೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗೋದು, ಆ ಸೈಕಲಿನ ಎಗ್ ಕ್ವಾಲಿಟಿ. ಸೊ ನೀವು ಆದಷ್ಟು ಪೀರಿಯಡ್ ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಲಿ, ಬೇಜಾರು ಮಾಡಿಕೊಂಡು ಏನೇನೋ ತಿನ್ನೋಕೆ ಹೋಗ್ಬೇಡಿ, ಹೆಲ್ದಿಯಾಗಿ ಫುಡ್ನ ತಿನ್ನಿ. ನಾನು ಅದನ್ನೇ ಮುಂಚೆ ಎಲ್ಲ ಅದೇ ಮಾಡ್ತಿದ್ದೆ. ಪೀರಿಯಡ್ಸ್ ಆದ ತಕ್ಷಣ ಬೇಜಾರಾಗ್ಬಿಡೋದು, ಹೋಗಿ ಚಾಕ್ಲೇಟ್, ಅಂದರೆ ನಾನು ಜಾಸ್ತಿ ಬೇರೆ ಜಂಕ್ ತಿಂತಿಲ್ಲ, ನಂಗೆ ಚಾಕ್ಲೇಟ್ ಇಷ್ಟ, ಒಂದಷ್ಟು ಚಾಕ್ಲೇಟ್ ತಿನ್ಬಿಡೋದು, ಆಮೇಲೆ ಬ್ಯಾಲೆನ್ಸ್ಡಾಗಿ ತಿಂತಿರ್ಲಿಲ್ಲ, ಈ ಥರ ಎಲ್ಲ ಮಾಡ್ತಿದ್ದೆ. ಆಮೇಲೆ ನಾನು ಹಿಂಗೆ ತುಂಬ ರಿಸರ್ಚ್ ಮಾಡಿ ಆವಾಗ ಗೊತ್ತಾಯ್ತು ನನಗೆ, ಓಕೆ ಪೀರಿಯಡ್ಸ್ ಟೈಮಲ್ಲಿ ಹೆಲ್ದಿಯಾಗಿ ತಿನ್ನಬೇಕು ಅಂತ. ಆವಾಗಿಂದ ನಾನು ಬ್ಯಾಲೆನ್ಸ್ಡಾಗಿ ಒಳ್ಳೆಯ ಫುಡ್ನ ನಾನು ಆ ಟೈಮಲ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನೆಕ್ಸ್ಟು ಮೇನ್ ಥಿಂಗ್ ಅಂದರೆ ಓವ್ಯುಲೇಷನ್ನ ನಾವು ಟ್ರ್ಯಾಕ್ ಮಾಡ್ಕೊಬೇಕು. ನಾವು ಯಾವಾಗ ಓವ್ಯುಲೇಟ್ ಆಗ್ತೀವಿ ಅದು ನಮಗೆ ಗೊತ್ತಿರಬೇಕು. ಬಿಕಾಸ್ ಆ ಟೈಮ್ ಪೀರಿಯಡಲ್ಲೇ ನಾವು ಬೇಬಿಗೆ ಟ್ರೈ ಮಾಡಿದ್ರೆ ನಾವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಎಲ್ರಿಗೂ ಅದು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ ಯಾವ ರೀತಿ ಅದನ್ನು ತಿಳ್ಕೊಳೋದು ಓವ್ಯುಲೇಷನ್ ಅಂತ. ಲೈಕ್ ನೀವು ಸ್ಟ್ರಿಪ್ಸ್ ಸಿಕ್ಕುತ್ತೆ, ಇವಾಗೆಲ್ಲ ಓವ್ಯುಲೇಷನ್ ಸ್ಟ್ರಿಪ್ಸ್ ಸಿಕ್ಕುತ್ತೆ, ನೀವು ಅದನ್ನು ತೊಗೊಂಬಂದ್ಬಿಟ್ಟು ನೋಡಿಬಿಟ್ಟು ಅದರಿಂದ ನೀವು ಗೊತ್ತಾಗುತ್ತೆ ನೀವು ಓವ್ಯುಲೇಟ್ ಆಗ್ತಿದ್ದೀರಾ ಇಲ್ವೋ ಅಂತ. ಆಮೇಲೆ BBT ಅಂತ ಒಂದು ಹೇಳ್ತಾರೆ, ಬೇಸಲ್ ಬಾಡಿ ಟೆಂಪರೇಚರ್ ಅಂತ, ಅದ್ರ ಮೂಲಕನೂ ಓವ್ಯುಲೇಟ್ ಆಗ್ತಾ ಇದೀವೋ ಇಲ್ವೋ ಅಂತಲೂ ತಿಳ್ಕೊತಾರೆ. ಇನ್ನೊಂದು ಇದು ಯಾವುದೂ ಇಲ್ಲ ಅಂದ್ರೂ ನಮ್ಮ ಬಾಡಿ ಚೇಂಜಸಲ್ಲೂ ನಮ್ಗೆ ಗೊತ್ತಾಗುತ್ತೆ. ಲೈಕ್ ನಮಗಲ್ಲಿ ಮ್ಯೂಕಸ್ ಬರುತ್ತೆ ಆ ಟೈಮಲ್ಲಿ, ಅದು ಎಗ್ ವೈಟ್ ಥರ ಇರುತ್ತೆ, ಅಂದರೆ ಹಿಂಗೆ ಸ್ಟ್ರೆಚಿಯಾಗಿರುತ್ತೆ, ಆಮೇಲೆ ಕ್ಲಿಯರ್ ಆಗಿರುತ್ತೆ. ಆ ಥರ ನಮಗೆ ಮ್ಯೂಕಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೀವು ಆ ಟೈಮ್ ಪೀರಿಯಡಲ್ಲಿ ಆದಷ್ಟು ಟ್ರೈ ಮಾಡಿದ್ರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಿಷ್ಟು ಓವ್ಯುಲೇಷನ್ ಇರಬೇಕು. ಆ್ಯಂಡ್ ಓವ್ಯುಲೇಷನ್ ಏನಂದರೆ ಎಗ್ ರಿಲೀಸ್ ಆಗೋದು ಲೈಕ್ ಒಂದೇ ಎಗ್ ರಿಲೀಸ್ ಆಗೋದು, 1 ಮಂತಿಗೆ 1 ಎಗ್ ಅಷ್ಟೇ ರಿಲೀಸ್ ಆಗೋದು. ಒಂದೊಂದು ಟೈಮಲ್ಲಿ ಲೈಕ್ ಕೆಲವ್ರಿಗೆ 2 ಎಗ್ ಆ ಟೈಮಲ್ಲಿ ರಿಲೀಸ್ ಆಗುತ್ತೆ. ಆ ಎಗ್ ರಿಲೀಸ್ ಆಗಿರೋದು ಓನ್ಲಿ 12 to 24 hours ಮಾತ್ರ ಸರ್ವೈವ್ ಆಗುತ್ತೆ. ಸೊ ನಾವು ಆ ಚಾನ್ಸ್ನ ಮಿಸ್ ಮಾಡ್ಕೊಬಾರ್ದು. ನಿಮ್ಗೆ ಓವ್ಯುಲೇಷನ್ ಸೈನ್ ಗೊತ್ತಾದ ತಕ್ಷಣ ಆ ಟೈಮ್ ಪೀರಿಯಡಲ್ಲಿ ಟ್ರೈ ಮಾಡಿ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ನಿಮಗೆ 14th ಓವ್ಯುಲೇಟ್ ಆಗ್ತೀರಾ ಅಂತ ಇದ್ದರೆ, ಓವ್ಯುಲೇಷನ್ ಆ ಟೈಮಲ್ಲಿದ್ದರೆ 1-6 days ಮುಂಚೆಯಿಂದನೂ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು 5-6 days ಮುಂಚೆಯಿಂದನೇ ನೀವು ಆ ಡೇಟ್ಗಿಂತ ಮುಂಚೆ ಟ್ರೈ ಮಾಡಬೇಕು. ಸೊ ಅದು ತುಂಬ ಡೀಪಾಗಿದೆ ಓವ್ಯುಲೇಷನ್ ಬಗ್ಗೆ. ಸೊ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ, ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಟ್ರೈ ಮಾಡಬೇಕು ಪ್ರತಿಯೊಂದು ಆ ಓವ್ಯುಲೇಷನ್ನ ವಿಡಿಯೋನಲ್ಲಿ ನಾನು ಹಾಕ್ತೀನಿ, ನೋಡಿ ಅದನ್ನು. ನೆಕ್ಸ್ಟು ಇನ್ನೊಂದು ಅಂದರೆ ಹೆಣ್ಮಕ್ಳಲ್ಲಿ ನಾವು ಫಸ್ಟು ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀವಿ ಅಂದರೆ ಇಬ್ಬರೂ ನಾವು ಟೆಸ್ಟ್ ಮಾಡಿಸ್ಕೊಬೇಕು. ಈಗ ಗಂಡಸರು ಅವರು ಹೋಗಿ ಅವರು ಸ್ಪರ್ಮ್ನೆಲ್ಲ ಚೆಕ್ ಮಾಡಿಸ್ಕೊಬೇಕು. ಬಟ್ ಹೆಣ್ಮಕ್ಳಿಗೆ ಸ್ವಲ್ಪ ಬೇರೆ ಬೇರೆ ಇಶ್ಯೂಸ್ ಜಾಸ್ತಿ ಇರುತ್ತೆ. ಲೈಕ್ ಈಗ PCOD ಇರುತ್ತೆ, ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಆಮೇಲೆ ಎಗ್ ಕ್ವಾಲಿಟಿ ನಾವು ಚೆನ್ನಾಗಿ ಇಟ್ಕೊಬೇಕು. ಇದೆಲ್ಲ ಎಷ್ಟೊಂದು ಇರುತ್ತೆ. ಸೊ ನಾವು ಅದನ್ನು ಫಸ್ಟು ನಾವು ನಮ್ಮ ಹೆಲ್ತನ್ನು ಕರೆಕ್ಟಾಗಿ ಇಟ್ಕೊಬೇಕು. ಇನ್ನೊಂದು ಎಗ್ ಕ್ವಾಲಿಟಿ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೊಳೋದು ಅಂದರೆ ಅದಕ್ಕೂ ಅಷ್ಟೇ ಒಳ್ಳೆ ಆಹಾರನ ನಾವು ಸೇವಿಸ್ತಾ ಬರಬೇಕು. ನೀವು ಹಂಗಂದ ಇವಾಗ ಈ ಮಂತಿಂದ ಟ್ರೈ ಮಾಡಿಬಿಟ್ಟು ನಾನೆಲ್ಲ ಚೆನ್ನಾಗಿ ತಿಂದೆ ಆಗಲೇ ಇಲ್ವಲ್ಲ ಅಂತ ಆದರೆ ಅದಾಗಲ್ಲ. ಒಂದು ಏನಿಲ್ಲ ಅಂದರೂ ಒಂದು ನೀವು ಟೈಮ್ ಅಂದರೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಲ್ಲ, ಒಂದು 3 months ಆದ್ರೂ ನೀವು ಟೈಮ್ ಕೊಡಬೇಕು. ಆವಾಗ ಅದು ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಒಂದಷ್ಟು ನಾವು ಒಳ್ಳೆ ಆಹಾರಗಳನ್ನ ಸೇವಿಸಬೇಕು. ಅದಕ್ಕೆ ಅಂದರೆ ರಿಲೇಟೆಡ್ ಫುಡ್ಸ್ ಇರುತ್ತೆ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ನಾವು ಆ ಫುಡ್ಸ್ನ
ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇಲ್ಲ ಫುಡ್ಡಲ್ಲೇ ಅಷ್ಟು ನಮಗೆ ಸಿಗ್ತಾ ಇಲ್ಲ ಈಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಅಂದರೆ ಈಗ ಸಪ್ಲಿಮೆಂಟ್ಸ್ ಎಲ್ಲನೂ ಸಿಗುತ್ತೆ, ಅದನ್ನು ನಾವು ಟ್ರೈ ಮಾಡ್ಬೋದು. ಬಟ್ ಸಪ್ಲಿಮೆಂಟ್ಸ್ ತೊಗೊಬೇಕಾದ್ರೆ ಏನು ಅಂದರೆ ನಾವು ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದನ್ನು ತೊಗೊಬೇಕಾಗುತ್ತೆ. ಅಂದರೆ ಓವರ್ ದ ಕೌಂಟರ್ ನೀವು ಪ್ರಿಸ್ಕ್ರಿಪ್ಷನ್ ಇಲ್ಲದೇನೂ ಸಿಗುತ್ತೆ. ಲೈಕ್ ಈಗ ಅಮೆಝಾನಲ್ಲೆಲ್ಲ ನಾವು ಈಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಕ್ಯಾಪ್ಸುಲ್ ಅಂದರೆ ಸಪ್ಲಿಮೆಂಟ್ಸ್ ಹುಡ್ಕೋದ್ರೆ ಸಿಗುತ್ತೆ. ಬಟ್ ಏನು ಅಂದರೆ ರಿಸ್ಕ್ ಬೇಡ, ಬೇರೆ ಥರ ಇಶ್ಯೂಸ್ ಆಗೋದು ಬೇಡ ಅಂದರೆ ನಿಮ್ಮ ಡಾಕ್ಟರ್ನ ನೀವು ಕೇಳಿಬಿಟ್ಟು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ನಾನು ಒಂದು ಸಪ್ಲಿಮೆಂಟ್ನ ಆ್ಯಕ್ಚುಲಿ ತೊಗೊತಾ ಇದ್ದೆ, ಅದು ಓವಾ ಬೂಸ್ಟ್ ಅಂತ. ಓವಾ ಬೂಸ್ಟ್ ಅಂತ ಒಂದು ಕ್ಯಾಪ್ಸುಲ್ನ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಏನೇ ಸರ್ಪ್ರೈಸಿಂಗ್ಲಿ ಹೇಳಬೇಕು ಅಂದರೆ ನಾನು ಯಾವ ಮಂತ್ ಅದನ್ನು ತೊಗೊಂಡಿದ್ನಲ್ಲ ಆ ಮಂತೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಫಸ್ಟ್ ನಮ್ಮ ಇಶಾನ್ ಪ್ರೆಗ್ನೆನ್ಸಿಲೂ ಅಷ್ಟೇ. ಓಕೆ, ಅದೇನೋ ಕೋಇನ್ಸಿಡೆನ್ಸ್ ಇರ್ಬೋದು, ಆ ಟೈಮಿಂಗ್ ನಾನು ತೊಗೊಂಡದ್ದು ಆಗಿರ್ಬೋದು ಅಂತಲೂ ಅಂದ್ಕೊಬೋದು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ನಾವು ಆ್ಯಕ್ಚುಲಿ ನನ್ನ 2ನೇ ಮಗುಗೆ ನಾವು ಅಷ್ಟು ಟ್ರೈ ಅಂದರೆ ತುಂಬ ದಿನ ಏನು ಟ್ರೈ ಮಾಡಲಿಲ್ಲ. ಫಸ್ಟ್ ಸೈಕಲ್ ಆಗಲಿಲ್ಲ, ಸೆಕೆಂಡ್ ಸೈಕಲ್ಲು ಇರಲಿ ಟ್ಯಾಬ್ಲೆಟ್ಸ್ ಇರಲಿ ನಾನು ತೊಗೊಳ್ಳೋಣ ಈಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಆ ಮಂತ್ ತೊಗೊಂಡೆ. ಯಾವ ಮಂತ್ ತೊಗೊಂಡ ಆ ಮಂತೆ ನಾನು ಮತ್ತೆ ಪ್ರೆಗ್ನೆಂಟ್ ಆದೆ. ಸೊ ನನಗದು ಹೆಲ್ಪ್ ಮಾಡ್ತು. ಆ್ಯಕ್ಚುಲಿ ನನಗೆ ಈಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಆಗ ಸಪ್ಲಿಮೆಂಟ್ ತೊಗೊಂಡಿದ್ನಲ್ಲ ಅದು ನನಗೆ ಹೆಲ್ಪ್ ಮಾಡ್ತು. ಅದು ಇಲ್ಲಿ US ಅಲ್ಲಿ ನಾನು ತೊಗೊಂಡಿದ್ದು. ಇಂಡಿಯಾನಲ್ಲೂ ಅವೈಲಬಲ್ ಇದೆ. ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಇರುತ್ತೆ. ನೀವು ನೋಡಿ, ನೀವು ತೊಗೊಳೋದಕ್ಕಿಂತ ಮುಂಚೆ ಆಮೇಲೆ ನಾನು ಹೇಳಿದ್ದೀನಿ ಅಂತ ನೀವು ಹೋಗಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರು ಓಕೆ ತೊಗೋಬೋದು ಅಂದರೆ ಮಾತ್ರ ನೀವು ಅದನ್ನು ತೊಗೊಳ್ಳಿ. ಆಮೇಲೆ ಅದರಲ್ಲಿ ನಾನು ಅದನ್ನು ಲಿಂಕ್ನ ಹಾಕಿರ್ತೀನಿ. ಸೇಮ್ ಪ್ರಾಡಕ್ಟೇ ನಿಮಗೆ ಇಂಡಿಯಾನಲ್ಲೂ ಸಿಗುತ್ತೆ. ಬಟ್ ಸ್ವಲ್ಪ ರಿಸರ್ಚ್ ನೀವು ಮಾಡಿ, ನಿಮ್ಮ ದೇಹಕ್ಕೆ ಯಾವುದು ಅದು ಸೂಟಬಲೋ ನೀವು ಅದನ್ನೇ ತೊಗೋಬೇಕು. ನಾನು ಮಾಡಿದೆ ಅಂತ ನೀವು ತೊಗೊಳಕ್ಕೆ ಹೋಗ್ಬಿಡಿ, ನಾನು ಜಸ್ಟ್ ಹೇಳಿದ್ದು. ಸೊ ನೀವು ಅದೇ ಬ್ರ್ಯಾಂಡಿಂದೇ ತೊಗೊಬೇಕು ಅಂತ ಇಲ್ಲ, ಯಾವುದಾದ್ರೂ ಬೇರೆ ಬ್ರ್ಯಾಂಡು ಅಥವಾ ನಿಮಗೆ ಏನಾದ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಅದನ್ನು ನೀವು ತೊಗೊಳ್ಳಿ ಈಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ. ನಾನು ಹೇಳಿದ್ನಲ್ಲ, ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಏನಿರಲಿಲ್ಲ. ಅಪಾರ್ಟ್ ಫ್ರಮ್ ಥೈರಾಯ್ಡ್ ಒಂದು ಬಿಟ್ಟರೆ, ಅದು ಸ್ವಲ್ಪ ಎಲಿವೇಟ್ ಆಗಿದ್ಬಿಟ್ರೆ ಬೇರೆ ಯಾವುದೂ ಇರಲಿಲ್ಲ. ನಾನು ಎಲ್ಲ ಪ್ರಯತ್ನ ಅದು ಹೇಳ್ತಾರಲ್ಲ, ನಾನು ಏನೇನು ನೋಡ್ತೀನೋ ಅದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ಯಾಕೆ ಇದೊಂದು ಟ್ರೈ ಕೊಡಬಾರ್ದು, ನಮಗೆ ಗೊತ್ತಿರಲ್ಲ ಅಲ್ವಾ ಈಕ್ವಾಲಿಟಿ ಹೇಗಿರುತ್ತೆ ಅಂತ. ಸೊ ಒಂದು ಟ್ರೈ ಮಾಡೋಣ ಅಂತ ನಾನು ಯೂಸ್ ಮಾಡಿದೆ. ನನಗೆ 2 ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ತೊಗೊಂಡಿದ್ದ ಮಂತಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಸೊ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋಕ್ಕೋಸ್ಕರನೇ ನಾನು ಇದು ವಿಡಿಯೋನ ಮಾಡ್ತಾ ಇರೋದು. ಮತ್ತು ಇನ್ನೊಂದೇನೆಂದರೆ, ನೀವು ಜಾಸ್ತಿ ಕಾಫಿ, ಟೀ, ಕೆಫಿನ್ ಇರೋ ಅಂಥದ್ದು ಜಾಸ್ತಿ ನೀವು ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅದನ್ನು ನೀವು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ದಿನಕ್ಕೆ 2-3 ಸಲ ಕಾಫಿ ಕುಡಿತಾ ಇದ್ದರೆ ಅದನ್ನು ಒಂದು ಟೈಮ್ಗೆ ತೊಗೊಂಬನ್ನಿ. ಲೈಕ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಇದೆಲ್ಲ ತುಂಬ ಲೈಕ್ ಒಳ್ಳೆಯದಲ್ಲ ದೇಹಕ್ಕೆ. ಸೊ ಅದನ್ನೆಲ್ಲ ಕಟ್ ಆನ್ ಮಾಡ್ಕೊಳ್ಳಿ. ಮಗುಕಿನ್ನ ನಮಗೆ ಯಾವುದಲ್ವಾ ಹೆಚ್ಚು, ಸೊ ಇದೆಲ್ಲ ನೀವು ಅವಾಯ್ಡ್ ಮಾಡಿ. ಎಸ್ಪೆಷಲಿ ನೀವು ಪೀರಿಯಡ್ ಟೈಮಲ್ಲಿ, ಏನಾದ್ರು ಪೀರಿಯಡ್ಸ್ ಟೈಮಲ್ಲಿ ಕಾಫಿ ಟೀ ಜಾಸ್ತಿ ಕುಡಿತಾ ಇದ್ದರೆ ದಯವಿಟ್ಟು ಕಂಟ್ರೋಲ್ ಮಾಡಿ. ನಾನು ಫಸ್ಟ್ ಹೇಳಿದಾಗೇ ಆ ಟೈಮಲ್ಲಿ ಆದಷ್ಟು ಹೆಲ್ದಿಯಾಗಿ ಫುಡ್ನ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮೆಥಡ್ ನಾನು ಏನು ಟ್ರೈ ಮಾಡಿದೆ ಅಂದರೆ ಕ್ಯಾಸ್ಟ್ರಾಲ್ ಆಯಿಲ್ ಪ್ಯಾಕ್ ಅಂತ. ಅದು ಫರ್ಟಿಲಿಟಿಗೆ ಮಾಡ್ತಾರೆ. ಅದು ಸುಮಾರು ಬೇರೆ ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಫರ್ಟಿಲಿಟಿಗೂ ಆ ಪ್ಯಾಕ್ನ ಯೂಸ್ ಮಾಡ್ತಾರೆ. ಅದು ಹೇಗೆ ಮಾಡೋದು, ಏನು ಯೂಸೇಜ್ ಅಂದರೆ, ಈ ಬ್ಲಾಕೇಜಸ್ ಏನಾದ್ರು ಇದ್ದರೆ, ಟ್ಯೂಬಲ್ಲಿ ಬ್ಲಾಕ್ ಇದ್ದರೆ, ಆಮೇಲೆ ಓವ್ಯುಲೇಷನ್ ಸರಿಯಾಗಿ ಆಗ್ತಾಯಿಲ್ಲ, ಪೀರಿಯಡ್ ಕರೆಕ್ಟಾಗಿ ಟೈಮ್ಗೆ ಆಗ್ತಾಯಿಲ್ಲ ಅಂತ ಇದ್ದರೆ ಅದನ್ನು ಮಾಡ್ತಾರೆ ಕ್ಯಾಸ್ಟ್ರಾಲ್ ಆಯಿಲ್. ನಾನು ಇದನ್ನು ರಿಸರ್ಚ್ ಮಾಡಿ, ನಾನು ಪೀರಿಯಡ್ಸ್ ತುಂಬ ಡಿಲೇ ಆಗ್ತಿರ್ಲಿಲ್ಲ. ಸಮ್ಟೈಮ್ ಅಂದರೆ ಈ ಥರ ಫುಡ್ ಸರಿಯಾಗಿ ತಿಂದಿಲ್ಲ, ಅದೆಲ್ಲ ವೇರಿ ಆದಾಗ ಲೇಟ್ ಆಗೋದು ಪೀರಿಯಡು. ಅದು ಬಿಟ್ಟರೆ ನಾನು ಇದೆಲ್ಲ ಮಾಡಿದ್ಮೇಲೆ, ಬ್ಯಾಲೆನ್ಸ್ಡಾಗಿ ಫುಡ್ ತಿಂದ್ಕೊಂಡು ಅದೆಲ್ಲ ಮಾಡಿದ್ಮೇಲೆ ನನ್ನದು ಒಂದು ಲೈಕ್ 31-32 ಡೇಸ್ಗೆ ಬಂತು ಪೀರಿಯಡ್ಸು. ಸೊ ಪೀರಿಯಡ್ಸ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಸ್ಟಿಲ್ ಅದನ್ನೇನಕ್ಕೆ ನಾನು ಮಾಡಿದೆ ಕ್ಯಾಸ್ಟ್ರಾಲ್ ಆಯಿಲ್ ಪ್ಯಾಕ್ ಅಂದರೆ, ಒಂದು ಓವ್ಯುಲೇಷನ್ ಕರೆಕ್ಟಾಗಿ ಆಗಲಿ, ಆಮೇಲೆ ಈಕ್ವಾಲಿಟಿ ಇಂಪ್ರೂವ್ ಆಗಲಿ, ಆಮೇಲೆ ನನ್ನ ಬಾಡಿ ಸಿಕ್ಕಾಬಟ್ಟೆ ಈಟ್ ಬಾಡಿ, ತುಂಬ ಈಟ್ ಇದ್ರೂ ಇದು
ಕನ್ಸಂಪ್ಷನ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಕನ್ಸೀವ್ ಆಗೋದಕ್ಕೆ. ಸೊ ಅದಕ್ಕೆ ನಾನು ಅದನ್ನು ಪ್ಯಾಕ್ನ ಒಂದು 3 ಮಂತ್ಸ್ ಅಂದರೆ ಕನ್ಸೀವ್ ಆಗೋವರೆಗೂ ನಾನು ಟ್ರೈ ಮಾಡಿದೆ. ಅದೇನಂದರೆ ನಮ್ಮ ಪೀರಿಯಡ್ ಡೇಟ್ ಮುಗಿಯುತ್ತಲ್ಲ ಆವತ್ತಿಂದ ಓವ್ಯುಲೇಷನ್ ಡೇಟ್ವರೆಗೂ ಮಾಡ್ಬೋದು, ಆಮೇಲೆ ಮಾಡ್ಬೋದು ಅಂತಾರೆ. ಬಟ್ ಅದೊಂಥರ ಡಿಟಾಕ್ಸ್ ಆದಂಗೆ ಆಗುತ್ತೆ ಬಾಡಿಗೆ. ಸೊ ಯೂಶ್ವಲಿ ಓವ್ಯುಲೇಷನ್ ಆದಮೇಲೆ ಮಾಡಬೇಡಿ ಅಂತಲೇ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ ಫರ್ಟಿಲಿಟಿಗೆ ಟ್ರೈ ಮಾಡ್ತಾಯಿದ್ರೆ. ಸೊ ನಾನು ಅದನ್ನು ಪ್ಯಾಕ್ನ ಟ್ರೈ ಮಾಡ್ತಾಯಿದ್ದೆ. ಅದೇಗೆ ಅಂದರೆ ಹರಳೆಣ್ಣೆ ನಾವು ತೊಗೊಳ್ಳೋದು, ಅದನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಬಟ್ಟೆನ ದೊಡ್ಡದು ಒಂದು ಕರ್ಚಿಫ್ ಏನಾಗ ಅದಕ್ಕೆ ಹೆಚ್ಚಿಬಿಟ್ಟು ನಮ್ಮ ಈ ಪೆಲ್ವಿಕ್ ಏರಿಯಾಗೆ ಹಾಕೊಬೇಕು. ಇಲ್ಲಿ ಇದಕ್ಕೆ ಬೆಲ್ಲಿ ಬಟನ್ ಕೆಳಗಡೆನ ನಾವು ಅದನ್ನು ಹಾಕ್ಕೊಬೇಕು, ಅದ್ರ ಮೇಲೆ ಹಾಕೋ ಆಗಿಲ್ಲ. ಆ ಥರ ಹಾಕ್ಕೊಂಡು ಅದ್ರ ಮೇಲೆ ಒಂದು ಈಟಿಂಗ್ ಪ್ಯಾಡ್ನ ಇಟ್ಕೊಂಡು ಮಲ್ಕೊಬೇಕು ರಿಲ್ಯಾಕ್ಸ್ಡಾಗಿ. ಒಂದು 30 ಮಿನಿಟ್ಸ್ ಅದು ಹಾಗೆ ಹಾಕ್ಕೊಂಡು ಮಲಗಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನನಗೆ ಅದು ಹೆಲ್ಪ್ ಮಾಡ್ತು, ಯಾಕೆಂದರೆ ನನ್ನ ಬಾಡಿ ಹೀಟ್ ಇರೋದನ್ನ ಸ್ವಲ್ಪ ಕೂಲಾಗಿ ಇಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಓವರ್ ಹೀಟ್ ಆಗ್ತಾ ಇರಲಿಲ್ಲ ಬಾಡಿ. ಆಮೇಲೆ ಓವ್ಯುಲೇಷನ್ ಕರೆಕ್ಟಾಗಿ ಆಗೋದು, ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾಯಿತ್ತು. ಸೊ ನನಗೆ ಇಷ್ಟು ಈ ಮೆಥಡ್ಸ್ ಎಲ್ಲ ನಾನು ಟ್ರೈ ಮಾಡಿದೆ. ನನಗೆ ಎಲ್ಲ ಮೆಥಡು ಹೆಲ್ಪ್ ಮಾಡಿದೆ. ಯಾವುದೂ ಇದು ಹೇಳಿರೋದ್ರಲ್ಲಿ ಯಾವುದೂ ನನಗೆ ಹೆಲ್ಪ್ ಮಾಡಿಲ್ಲ ಅನ್ನಂಗೆ ಇಲ್ಲ. ಸೊ ಇದರಿಂದ ಯಾರಿಗಾದ್ರೂ ಯೂಸ್ ಆಗುತ್ತೆ, ನನ್ನಿಂದ ಒಬ್ರಿಗಾದ್ರೂ ಅದು ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನೇ ಯಾವ ರೀತಿ ಸ್ಟ್ರಗಲ್ ಮಾಡಿದೆ, ಆ ಪೀರಿಯಡ್ ಪ್ರೆಗ್ನೆಂಟ್ ಆಗ್ತಾಯಿಲ್ಲ ಅನ್ನೋ ನೋವು ಅದು ಎಷ್ಟಿರುತ್ತೆ ಅಂತ ನನಗೆ ಗೊತ್ತು. ಸೊ ಇದೇ ಥರ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಆಗ್ತಾಯಿಲ್ವೋ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ. ಆಮೇಲೆ ಸ್ಟ್ರೆಸ್ ಮಾಡ್ಕೊಂಬಿಡಿ, ದಯವಿಟ್ಟು ಸ್ಟ್ರೆಸ್ ಮಾಡ್ಕೊಂಬಿಡಿ. ನಾನು ಅದನ್ನೇ ಮಾಡಿಬಿಟ್ಟು ನೋಡಿ ಇಲ್ದಿದ್ದ ಥೈರಾಯ್ಡ್ನು ಬರೆಸ್ಕೊಂಡೆ ನಾನು ಸ್ಟ್ರೆಸ್ ಮಾಡಿಕೊಂಡು. ಸೊ ಸ್ಟ್ರೆಸ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದರಿಂದ ಪೀರಿಯಡ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ, ಓವ್ಯುಲೇಷನ್ಗೆ ಎಫೆಕ್ಟ್ ಆಗುತ್ತೆ, ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ. ಆಮೇಲೆ ಈ ಪೀರಿಯಡು ಅಂದರೆ ನಿಮಗೆ ಮಗು ಆದಮೇಲೆ ಅದು ಬೇರೆ ಜಗತ್ತು. ಈಗ ನೀವು ಗಂಡ ಹೆಂಡ್ತಿ ಇರ್ತೀರಲ್ಲ, ನಿಮಗೆ ಏನು ಟೈಮ್ ಇರುತ್ತೋ ಅದು ಮತ್ತೆ ನಿಮ್ಗೆ ಸಿಗಲ್ಲ ವಾಪಸ್ಸು. ಸೊ ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿರಿ. ನನಗೆ ಮಗು ಆಗುತ್ತೆ, ನನ್ನ ಮಗುಗೆ ಇದೆಲ್ಲ ಮಾಡ್ತೀನಿ, ಅಂದರೆ ಬೇಬಿ ಆದಮೇಲೆ ನಾನು ಇದೆಲ್ಲ ನನ್ನ ಮಗುಗೆ ಇದು ಮಾಡ್ತೀನಿ, ಆ ಥರ ಒಳ್ಳೊಳ್ಳೆ ಥಿಂಕಿಂಗಲ್ಲೇ ಇರಿ. ಅದು ಬಿಟ್ಟು ಆಗಿಲ್ಲ ಅನ್ನೋ ಬದಲು ನನ್ನ ಬೇಬಿ ಆದಾಗ ನಾನು ಇದು ಮಾಡ್ತೀನಪ್ಪ, ನನ್ನ ಮಗುಗೆ ಅದು ಮಾಡ್ತೀನಿ ಅಂತ ಖುಷಿಯಾಗಿ ಒಂಥರ ಮನಸ್ಸನ್ನ ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನನಗೆ ಆಗುತ್ತೆ, ಆಗಿದೆ ಅನ್ನೋ ರೀತಿಲೇ ಇರಿ ನೀವು. ಆಮೇಲೆ ಆ ಟೈಮ್ನ ನೀವು ಎಂಜಾಯ್ ಮಾಡ್ಕೊಳ್ಳಿ. ಬೇಬಿ ಆದಮೇಲೆ ಬೇಬಿ ಜೊತೆ ನಿಮ್ಮ ಟೈಮ್ ಫುಲ್ಲು ನಿಮ್ಗೆ ಬೇರೆ ಇದಕ್ಕೆ ಟೈಮೇ ಸಿಕ್ಕಲ್ಲ. ಸೊ ಈ ಟೈಮ್ನ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಗಂಡ ಹೆಂಡತಿ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿರಿ. ನೀವು ಎಷ್ಟು ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡದೆ ಬಿಡ್ತಿರಲ್ಲ, ಆವಾಗಲೇ ನೀವು ಪ್ರೆಗ್ನೆಂಟ್ ಆಗೋಷ್ಟಾಗಿ ಇರಿ, ಕೂಲಾಗಿರಿ. ದೇವರು ಯಾವಾಗ ಕೊಡಬೇಕು ಅಂತ ಅವ್ನು ಡಿಸೈಡ್ ಮಾಡ್ಕೊಂಡಿರ್ತಾನೆ, ಆವಾಗಲೇ ನಮಗೆ ಕೊಡೋದು. ಸೊ ಆರಾಮಾಗಿ ಇದ್ದು ನೀವೇನೇನು ಪ್ರಯತ್ನ ಪಡಬೇಕು ಅದನ್ನೆಲ್ಲ ಪಡಿ. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಈ ಮೆಂತ್ ಆಗುತ್ತೆ ಅಂತ. ಏಕೆಂದರೆ ಡಿಸಪಾಯಿಂಟ್ ಆದಾಗ ತುಂಬ ಬೇಜಾರಾಗುತ್ತೆ. ಸೊ ಹ್ಯಾಪಿಯಾಗಿರಿ, ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ, ಖುಷಿಯಾಗಿ ಇರಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ನಮ್ಮ ವಿಡಿಯೋಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾನು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಫ್ಯೂ ವಿಡಿಯೋಸ್ನ ನಾನು ಹಾಕಿದ್ದೀನಿ. ಯಾರು ನಿಮಗೆ ಗೊತ್ತಿರೋರು ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಯಾರು ನ್ಯೂ ಮಾಮ್ಸ್ ಇದ್ದರೆ ಶೇರ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಆಗಿರೋವಂಥ ಇನ್ಫಾರ್ಮೇಟಿವ್ ವಿಡಿಯೋನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.